ಈ ವಿಡಿಯೋ ಬಂದು ಜಿಯೋ ಯೂಸರ್ಸ್ ಮಾತ್ರ. ಯಾಕಪ್ಪ ಜಿಯೋ ಯೂಸರ್ಸ್ಗೆ ಅಂತಂದ್ರೆ ಮೊದಲು ಒಂದು ಕಾಲದಲ್ಲಿ ಜಿಯೋ ಸಿಮ್ ಯೂಸ್ ಮಾಡೋರು ಅಂದ್ರೆ ಜಿಯೋನ ಬಡವ್ರು ಬಾದಾಮಿ ಅನ್ಕೊಬಿಟ್ಟಿದ್ರು. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ನೆಟ್ವರ್ಕ್ ವರ್ಕ್ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಇಂಟರ್ನೆಟ್ ವರ್ಕ್ ಆಗ್ತಿತ್ತು, ಎಲ್ಲ ವರ್ಕ್ ಆಗ್ತಿತ್ತು. ಈಗ ಒಂದು ಕಾಲದಲ್ಲಿ ಏನಾಗೈತೆ ಅಂತಂದ್ರೆ ರೀಚಾರ್ಜು ಜಾಸ್ತಿ ಆಗೈತೆ. ಹೋಗ್ಲಿ ರೀಚಾರ್ಜ್ ಹೆಂಗಾರು ಜಾಸ್ತಿ ಮಾಡ್ಕೋಗ್ಲಿ ಅಂದ್ಬಿಟ್ಟಾರು ಸುಮ್ಮನೆ ಜಿಯೋ ಸಿಮ್ನಾರು ಯೂಸ್ ಮಾಡ್ಕೋಬೋದು. ಬಟ್ ಈಗೇನಪ್ಪ ಅಂತಂದ್ರೆ 5G ಅಂತ ತೋರಿಸೋದು ಅಷ್ಟೇ. ನಮ್ಮದ್ರಲ್ಲೇ ಇಂಟರ್ನೆಟ್ ದೇಪ್ತಾರೆ, ಅದರಲ್ಲೇನೋ ದೇಪ್ಲಿ ಅಂದ್ಬಿಟ್ಟು ಅದಾರು ಫಾಸ್ಟಾಗಿ ಇಳಿತದ, ಅದು ಫಾಸ್ಟಾಗಿ ಇಳಿದಿಲ್ಲ. ನೆಟ್ವರ್ಕ್ ಏನೋ ಈ ಥರ ಇಶ್ಯೂಸ್ ಆಗೈತೆ ಮೇಡಮ್ ಅಂತ ಏನಾದ್ರು ಕಂಪ್ಲೇಂಟ್ ರೈಸ್ ಮಾಡೋಕೆ ಹೋದ್ರೆ ಅದರಲ್ಲೂ ಬೇಡತ್ತವೆ. ಹೆಂಗೆ ಅಂದರೆ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಸರ್, ನಿಮ್ಮ ಕಡೆ ನೆಟ್ವರ್ಕ್ ಇಲ್ಲ, ನಿಮ್ಮ ಕಡೆ ನೆಟ್ವರ್ಕ್ ಇದಾಗುತ್ತೆ ಸರ್, ಅದು ಇದು ಅಂತ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ನಮ್ಮ ಜಿಯೋ ಯೂಸರ್ಸ್ ಕತೆ ಹೇಗಾಗೈತೆ ಅಂತಂದರೆ 6 ತಿಂಗಳು 3 ತಿಂಗಳು ಅಂತ ರೀಚಾರ್ಜ್ ಮಾಡ್ಬಿಡೋದು. ಆ ರೀಚಾರ್ಜ್ ಮುಗಿಯೋದು ಅಂತ ಪೋರ್ಟ್ ಆಗಂಗಿಲ್ಲ. ಇನ್ನು ರೀಚಾರ್ಜ್ ಮುಗಿದ್ರೆ ಪೋರ್ಟ್ ಆಗೋಣ ಅಂತ ಕಾಯಕ್ಕೆ ಹೋಯ್ತು ಅಂದರೆ ರೀಚಾರ್ಜ್ ಮುಗಿಯೋಕ್ಕೆ 3 ತಿಂಗಳು 6 ತಿಂಗಳು ಬೇಕೇ ಬೇಕು. ಆಯಿತು ಆಮೇಲೆ ಆದರೂ ಪೋರ್ಟ್ ಆಗೋಣ ಅನ್ನೋಷ್ಟಲ್ಲ ಆಲ್ರೆಡಿ ಒಂದು ಸ್ವಲ್ಪ ಏನೋ ನೋಡೋಣ, ಇದೊಂದು ತಿಂಗಳು ನೋಡೋಣ ಅನ್ನೋದ್ರಲ್ಲೇ ಜೀವನ ಕಳೆದೋಗ್ತೈತೆ. ಜಿಯೋ ಸಿಮ್ ಯೂಸ್ ಯೂಸ್ ಮಾಡಬಾರ್ದು ಅನ್ನೋ ಟೆನ್ಷನಲ್ಲೂ ಕೂಡ ಜಿಯೋ ಸಿಮ್ ಯೂಸ್ ಮಾಡ್ತಾ ಇರೋರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದರಲ್ಲಿ ಅತಿ ಹೆಚ್ಚಾಗಿ ಏನು ಅಂತಂದರೆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಬರೀ ಕಂಪ್ಲೇಂಟ್ ರೈಸ್ ಮಾಡ್ತೀವಿ. ನಿಮ್ಮ ಕಡೆ ನೆಟ್ವರ್ಕ್ ಇಶ್ಯೂಸ್ ಇದೆ, ನೆಟ್ವರ್ಕ್ ಸರಿ ಮಾಡ್ತೀವಿ ಅನ್ನೋದೊಂದು ಬಿಟ್ರೆ ಯಾವ ಕಡೆನೂ ಅವ್ರು ಕಂಪ್ಲೇಂಟ್ ರೈಸು ಮಾಡಲ್ಲ. ಆ ಕಡೆ ನೆಟ್ವರ್ಕು ಸಿಗೋದಿಲ್ಲ, ಅದು ನೆಟ್ವರ್ಕ್ ಅಂತೂ ಫಸ್ಟಾಗಿ ಯೂಸೇ ಆಗೋದಿಲ್ಲ. ಅದರಲ್ಲಿ ಈಗ 5G ಅಂತ ಬಿಟ್ಮೇಲಂತೂ 5G ಅಂತ ತೋರಿಸೋದೆಷ್ಟು ಅಷ್ಟೇ. ಬಟ್ ಅದರಲ್ಲೆಲ್ಲ ನೆಟ್ವರ್ಕ್ ಎಲ್ಲ ಖಾಲಿ ಆಗಿರೋದು ನಮ್ಮದೇ. ದಿನ 2 GB ಯೂಸ್ ಮಾಡಿದ್ರು ತಿರ್ಗಾ 90 ರೂಪಾಯಿ ರೀಚಾರ್ಜ್ ಮಾಡೋ ನಿಮ್ಮ ಫ್ರೆಂಡ್ಗೆ ಟ್ಯಾಗ್ ಮಾಡಿ. ಬಟ್ ಅದರಲ್ಲಿ ಏನಾದರೂ ನಿಮ್ಗೆ ಈ ಥರ ಸಮಸ್ಯೆಗಳು ಕಾಣ್ತಾ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.